ನಮಸ್ಕಾರ. ಬನ್ನಿ ನೇರವಾಗಿ ಇವತ್ತಿನ ಈ ವಿಶೇಷ ಮಾಸ್ಟರ್ ಕ್ಲಾಸ್ಗೆ ದುಮ್ಕೋಣ. ನೀವೊಬ್ರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಥವಾ ಹೊಸದೇನನ್ನಾದರೂ ಸಾಧಿಸಬೇಕು ಅಂತಿರೋ ಕ್ರಿಯೇಟಿವ್ ಉದ್ಯಮಿಯಾಗಿರ್ಬೋದು. ನಿಮಗಾಗಿಯೇ ಈ ಸೆಷನ್. ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡೋದು ಹೇಗೆ, ಆ ಐಡಿಯಾಗಳು ಜನರ ಮಧ್ಯೆ ಕಾಡ್ಗಿಚ್ಚಿನಂತೆ ಹರಡೋ ಹಾಗೆ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವತ್ತು ಸಂಪೂರ್ಣವಾಗಿ ಡಿಕೋಡ್ ಮಾಡಿದ್ದೇವೆ. ಹಳೆಯ ಮಾರ್ಕೆಟಿಂಗ್ ತಂತ್ರಗಳು ಈಗ ಕೆಲಸ ಮಾಡ್ತಿಲ್ಲ ಅಲ್ವಾ? ಹಾಗಾದ್ರೆ ಹೊಸ ದಾರಿ ಯಾವುದು? ಲೆಟ್ಸ್ ಫೈಂಡ್ ಔಟ್. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಕತ್ತರಿಸಿದ ಬ್ರೆಡ್ ಅಂದ್ರೆ ಸ್ಲೈಸ್ಡ್ ಬ್ರೆಡ್ ಕಂಡಿಡಿದ ಮೊದಲ 15 ವರ್ಷ ಯಾರೊಬ್ಬರೂ ಅದನ್ನ ಕೊಂಡುಕೊಳ್ಳಿಲ್ಲ. ಹೌದು, ಒಟ್ಟೋ ರೊವೈಡರ್ ಅನ್ನೋರು 1910ರ ದಶಕದಲ್ಲೇ ಇದನ್ನ ಕಂಡಿಡಿದ್ರು. ಆದರೆ ಅವರು ಕೇವಲ ಪೇಟೆಂಟ್ ಮತ್ತು ಫ್ಯಾಕ್ಟರಿ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡ್ರು. ಆಮೇಲೆ ವಂಡರ್ ಬ್ರೆಡ್ ಅನ್ನೋ ಕಂಪನಿ ಬಂದು ಈ ಐಡಿಯಾವನ್ನ ಜನರಿಗೆ ಹೇಗೆ ತಲುಪಿಸಬೇಕು ಅಂತ ತೋರಿಸ್ಕೊಟ್ಟಾಗ್ಲೇ ಅದು ಹಿಟ್ಟಾಗಿದ್ದು. ಅಂದ್ರೆ ಕೇವಲ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದ್ರೆ ಸಾಲದು, ಆ ಐಡಿಯಾವನ್ನ ಜನರಿಗೆ ಹರಡೋ ಕಲೆ ನಮಗೆ ಗೊತ್ತಿರಬೇಕು. ಓಕೆ, ಇವತ್ತಿನ ನಮ್ಮ ಅಜೆಂಡಾ ಬಹಳ ಕ್ಲಿಯರ್ ಆಗಿದೆ. ಸೇಫ್ ಆಗಿರೋ ಮಾಸ್ ಮಾರ್ಕೆಟಿಂಗಿಂದ ಹೊರಬಂದು ಜನ ತಾವಾಗಿಯೇ ತಿರುಗಿ ನೋಡುವಂತಹ ಪ್ರಾಡಕ್ಟ್ಗಳನ್ನು ಸೃಷ್ಟಿಸೋ ಕಡೆಗೆ ನಾವು ಹೇಗೆ ಸಾಗಬೇಕು ಅನ್ನೋದನ್ನ 5 ಹಂತಗಳಲ್ಲಿ ನೋಡೋಣ. ಪ್ರತಿಯೊಂದು ಹಂತವೂ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಗೇಮ್ ಚೇಂಜರ್ ಆಗಬಹುದು. ಮೊದಲನೇ ವಿಭಾಗ ಸಮೂಹ ಮಾರುಕಟ್ಟೆ, ಅಂದ್ರೆ ಮ್ಯಾಸ್ ಮಾರ್ಕೆಟಿಂಗ್ನ ಅಂತ್ಯ. ಸರಾಸರಿ ಜನರಿಗಾಗಿ ಸರಾಸರಿ ಪ್ರಾಡಕ್ಟ್ಸ್ಗಳನ್ನ ಮಾಡೋ ಕಾಲ ಮುಗ್ದೇ ಹೋಯ್ತು. ನೋಡಿ, ಹಳೆಯ ಯುಗಕ್ಕೂ ಹೊಸ ಯುಗಕ್ಕೂ ಇರೋ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ಹಳೆಯ ಟಿವಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಹೇಗಿತ್ತು? ದುಡ್ಡು ಸುರಿದು ಜಾಹೀರಾತುಕೊಳ್ಳೋದು, ಟಿವಿ ನೋಡ್ತಿರೋ ಜನರಿಗೆ ಡಿಸ್ಟರ್ಬ್ ಮಾಡೋದು, ಮತ್ತೆ ಯಾವುದೋ ಒಂದು ಸಾಧಾರಣ ಪ್ರಾಡಕ್ಟನ್ನ ಬಲವಂತವಾಗಿ ಮಾರೋದು. ಆದರೆ ಈಗ ನಾವು ಐಡಿಯಾ ಡಿಫ್ಯೂಷನ್ ಕಾಲದಲ್ಲಿದ್ದೀವಿ. ಇವತ್ತಿನ ದಿನ ನಿಮ್ಮ ಪ್ರಾಡಕ್ಟ್ ತಾನಾಗೇ ಒಂದು ಅಲೆ ಎಬ್ಬಿಸಬೇಕು. ಅದೆಷ್ಟರ ಮಟ್ಟಿಗಿರಬೇಕು ಅಂದ್ರೆ ಜನರೇ ಅದನ್ನ ಬೇರೆಯವರಿಗೆ ಹೇಳಿ ಹರಡಬೇಕು. ಜಸ್ಟ್ ಇಮ್ಯಾಜಿನ್, $100 ಮಿಲಿಯನ್. ಒಬ್ಬ ಬ್ರ್ಯಾಂಡ್ ಮ್ಯಾನೇಜರ್ ಕೇವಲ ಒಂದೇ ವರ್ಷದಲ್ಲಿ ನೀಲಿ ಡಬ್ಬಿಯಲ್ಲಿರುವ ನೋವು ನಿವಾರಕ ಮಾತ್ರೆಗಳನ್ನು ಜನರಿಗೆ ತಲುಪಿಸೋಕೆ ಇಷ್ಟು ದೊಡ್ಡ ಮೊತ್ತವನ್ನ ಟಿವಿ ಆಡ್ಸ್ ಮೇಲೆ ಖರ್ಚು ಮಾಡಿದ್ರು. ರಿಸಲ್ಟ್ ಬಿಗ್ ಝೀರೋ. ಗ್ರಾಹಕರು ಅದನ್ನ ಸಂಪೂರ್ಣವಾಗಿ ಇಗ್ನೋರ್ ಮಾಡಿದ್ರು. ಯಾಕೆ ಗೊತ್ತಾ? ಅವರು ಆಲ್ರೆಡಿ ಅಭ್ಯಾಸ ಆಗಿರೋ ಹಳದಿ ಡಬ್ಬಿಯ ಮಾತ್ರೆಗಳನ್ನೇ ತಗೋತಾ ಇದ್ರು. ಕೇವಲ ಹಣದಿಂದ ಜನರ ಅಟೆನ್ಷನ್ ಅನ್ನ ಬಲವಂತವಾಗಿ ಕೊಂಡುಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಪರಿಹಾರ ಏನು? ಅದೇ ನಮ್ಮ 2ನೇ ವಿಭಾಗ, ಪರ್ಪಲ್ ಕೌ, ಅಂದ್ರೆ ನೇರಳೆ ಬಣ್ಣದ ಹಸುವಿನ ಪರಿಕಲ್ಪನೆ. ಬೋರೊಡಿಸೋ ಕಂದು ಹಸುಗಳ ಮಧ್ಯೆ ಎದ್ದು ಕಾಣೋದು ಹೇಗೆ ಅಂತ ಇದು ಹೇಳ್ಕೊಡುತ್ತೆ. ನೀವು ಹೈವೇನಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. 100 ಕಂದು ಬಣ್ಣದ ಹಸುಗಳು ಮೇಯ್ತಿರ್ತವೆ. ನೀವೇನಾದ್ರೂ ಗಾಡಿ ನಿಲ್ಲಿಸಿ ನೋಡ್ತೀರಾ? ಖಂಡಿತ ಇಲ್ಲ. ಆದರೆ ಅಲ್ಲೊಂದು ನೇರಳೆ ಬಣ್ಣದ ಹಸು ಇದ್ರೆ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತೀರಾ, ಫೋಟೋ ತೆಗಿತೀರಾ, ಎಲ್ರಿಗೂ ಹೇಳ್ತೀರಾ ಅಲ್ವಾ? ಇವತ್ತಿನ ಗ್ರಾಹಕರಿಗೂ ಅಷ್ಟೇ. ಆಪ್ಷನ್ಸ್ ತುಂಬಾ ಇವೆ, ಆದರೆ ಟೈಮ್ ಕಮ್ಮಿ. ಹಾಗಾಗಿ ಅವರು ಸೇಫ್ ಆಗಿರೋದನ್ನ ನಿರ್ಲಕ್ಷಿಸ್ತಾರೆ. ನಿಮ್ಮ ಪ್ರಾಡಕ್ಟ್ ಕೇವಲ ಚೆನ್ನಾಗಿದೆ ಅಂತ ನೆನೆಸ್ಕೊಂಡ್ರೆ ಸಾಲದು, ಅದು ರಿಮಾರ್ಕೆಬಲ್ ಆಗಿರಬೇಕು. ಅಂದ್ರೆ ಅದ್ರ ಬಗ್ಗೆ 4 ಜನರ ಹತ್ರ ಮಾತಾಡೋ ಹಾಗೆ ಇರಬೇಕು. ಇದಕ್ಕೆ ಬೆಸ್ಟ್ ಉದಾಹರಣೆ ಏರಾನ್ ಚೇರ್. ಈ ಚೇರ್ ಮಾಡೋರು ಇನ್ನೊಂದು ಸಾಧಾರಣ ಆಫೀಸ್ ಚೇರ್ ಮಾಡಲಿಲ್ಲ. ಬದಲಿಗೆ ಆಫೀಸ್ನಲ್ಲಿ ಯಾರು ಯಾವ ಚೇರ್ ಮೇಲೆ ಕೂರ್ತಾರೆ, ಅದರ ಸ್ಟೇಟಸ್ ಏನು ಅನ್ನೋ ಕಾನ್ಸೆಪ್ಟನ್ನೇ ಬದಲಾಯಿಸ್ಬಿಟ್ರು. ಒಂದು ಸಾಮಾನ್ಯ ಆಫೀಸ್ ಪ್ರಾಡಕ್ಟನ್ನ ಜನ ಮುಗಿಬಿದ್ದುಕೊಳ್ಳುವಂಥ ಒಂದು ಐಷಾರಾಮಿ ಸ್ಟೇಟಸ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿದ್ರು. ಕೇವಲ ಈ ವಿಶಿಷ್ಟತೆಯಿಂದಲೇ ಅವರು ಬರೋಬ್ಬರಿ $1 ಬಿಲಿಯನ್ ಸಂಪಾದನೆ ಮಾಡಿದ್ರು. ದ್ಯಾಟ್ ಈಸ್ ದ ಪವರ್ ಆಫ್ ಅ ಪರ್ಪಲ್ ಕೌ. ಸರಿ, ಈ ಪರ್ಪಲ್ ಕೌ ಅನ್ನ ಯಾರಿಗೆ ಮಾರೋದು? 3ನೇ ವಿಭಾಗ ಅದೇ, ಅಬ್ಸೆಸ್ಡ್ ಒಟಾಕು ಹುಡುಕಾಟ. ಎಲ್ಲರಿಗೂ ಎಲ್ಲವನ್ನೂ ಮಾರುವ ಬದಲು ನಿಜವಾಗಿಯೂ ಆಸಕ್ತಿ ಇರೋರಿಗೆ ಮಾತ್ರ ಟಾರ್ಗೆಟ್ ಮಾಡೋದು. ಒಟಾಕು ಅನ್ನೋದು ಒಂದು ಜಪಾನೀಸ್ ಪದ. ಇದರ ಅರ್ಥ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯೋಚಿಸಿ, ಯಾರಾದರೂ ಕೇವಲ ಒಂದು ಹೊಸ ಬಗೆಯ ರಾಮೆನ್ ನೂಡಲ್ಸ್ ಟೇಸ್ಟ್ ಮಾಡೋಕೆ ಅಂತ ಟೋಕಿಯೋ ನಗರದ ಈ ತುದಿಯಿಂದ ಆ ತುದಿಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾರಾ? ಹೌದು, ಹೋಗ್ತಾರೆ. ಯಾವುದೇ ಒಂದು ವಿಚಾರದ ಬಗ್ಗೆ ಇಷ್ಟೊಂದು ತೀವ್ರವಾದ ಗೀಳು ಹೊಂದಿರೋರನ್ನ ಒಟಾಕು ಅಂತಾರೆ. ನಿಮ್ಮ ಪ್ರಾಜೆಕ್ಟ್ ಅಥವಾ ಐಡಿಯಾ ಸಕ್ಸಸ್ ಆಗಬೇಕು ಅಂದ್ರೆ ಫಸ್ಟ್ ನೀವು ಹುಡುಕ್ಬೇಕಾಗಿರೋದು ಇಂಥವ್ರನ್ನೇ. ಈ ಥರದ ಅಭಿಮಾನಿಗಳಿಗೆ ಎಕ್ಸ್ಕ್ಲೂಸಿವ್ ಆದ ಅನುಭವಗಳನ್ನು ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಮ್ಯಾಜಿಕ್ ಆಗುತ್ತೆ. ಕ್ರಿಸ್ಪಿ ಕ್ರೀಮ್ ಡೋನಟ್ಸ್ ಹೊಸ ಊರಿಗೆ ಹೋದಾಗ ಟಿವಿ ಜಾಹೀರಾತು ಕೊಡಲ್ಲ. ಬದಲಿಗೆ ಅಲ್ಲಿರೋ ಡೋನಟ್ ಒಟಾಕುಗಳನ್ನು ಹುಡುಕಿ ಅವರಿಗೊಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಆಗ ಆ ಜನರೇ ಊರಿಡೀ ಇದರ ಬಗ್ಗೆ ಪ್ರಚಾರ ಮಾಡ್ತಾರೆ. ಪರ್ಲ್ ಜಾಮ್ ಬ್ಯಾಂಡ್ ಕೂಡ ಮಾಡಿದ್ದಿದ್ದೇನೆ. ತಮ್ಮ ವೆಬ್ಸೈಟ್ ಮೂಲಕ ಕೇವಲ ಅಪ್ಪಟ ಅಭಿಮಾನಿಗಳಿಗೆ ಮಾತ್ರ ಮ್ಯೂಸಿಕ್ ಮಾರಿ 2 ವರ್ಷದಲ್ಲೇ 96 ಹಿಟ್ ಆಲ್ಬಮ್ಗಳನ್ನು ಕೊಟ್ರು. ಅಂದ್ರೆ ಈ ಒಟಾಕುಗಳೇ ನಿಮ್ಮ ಪ್ರಾಡಕ್ಟನ್ನ ಅತಿದೊರ್ಗ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗ್ತಾರೆ. 4ನೇ ವಿಭಾಗ, ಗಮನಾರ್ಹ ಯಶಸ್ಸಿನ ಹಿಂದಿನ ರಹಸ್ಯ. ಈ ಎಲ್ಲ ಉದಾಹರಣೆಗಳು ಕೇವಲ ಒಳ್ಳೆಯದು ಅಂತ ಅನ್ಸ್ಕೊಳ್ದೆ ಅಷ್ಟೊಂದು ಎದ್ದು ಕಾಣೋದಕ್ಕೆ ಕಾರಣ ಏನು ಅಂತ ಡೀಟೇಲ್ ಆಗಿ ಅನಲೈಸ್ ಮಾಡೋಣ.
ಈ ಕೇಸ್ ಸ್ಟಡಿಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಸಿಲ್ಕ್ ಸೋಯಾ ಹಾಲನ್ನು ಫ್ರಿಡ್ಜ್ನಲ್ಲಿಡೋ ಅಗತ್ಯನೇ ಇರಲಿಲ್ಲ, ಆದರೂ ಅವರು ಅದನ್ನು ಸೂಪರ್ ಮಾರ್ಕೆಟ್ನಲ್ಲಿ ಮಾಮೂಲಿ ಹಾಲಿನ ಪಕ್ಕದಲ್ಲೇ ಇಟ್ರು. ಇದರಿಂದ ಡೇರಿ ಸೆಕ್ಷನ್ನಲ್ಲಿ ಅದೊಂದು ದೊಡ್ಡ ಕಾಂಟ್ರಾಸ್ಟ್ ಕ್ರಿಯೇಟ್ ಮಾಡ್ತು. ಹಾಗೆ ಜೆಫ್ ಕೋನ್ಸ್ ನ್ಯೂಯಾರ್ಕ್ ರಸ್ತೆಯಲ್ಲಿ ಪೊದೆಗಳಿಂದ 40 ಅಡಿ ಎತ್ತರದ ನಾಯಿ ಆಕೃತಿ ಮಾಡಿದಾಗ ಯಾರಿಗೂ ಅದನ್ನು ಇಗ್ನೋರ್ ಮಾಡೋಕೆ ಆಗಲಿಲ್ಲ. ಇನ್ನು ಫ್ರ್ಯಾಂಕ್ ಕೇರಿ ಕೇವಲ ಒಂದು ಬಿಲ್ಡಿಂಗ್ ಕಟ್ಟಲಿಲ್ಲ, ಬದಲಿಗೆ ಜಗತ್ತೇ ತಿರುಗಿ ನೋಡುವಂಥ ಒಂದು ಮ್ಯೂಸಿಯಂ ಕಟ್ಟಿ ಆ ಇಡೀ ನಗರದ ಎಕಾನಮಿಯನ್ನೇ ಬದಲಾಯಿಸಿಬಿಟ್ರು. ಇದು ರಿಮಾರ್ಕಬಲ್ ಅಂದ್ರೆ. ಆಸ್ ಅ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ನೀವು ಇವತ್ತೇ ನಿಮ್ಮ ಸಾಧಾರಣ ಪ್ರಾಡಕ್ಟನ್ನು ಪರ್ಪಲ್ ಕವ್ ಆಗಿ ಮಾಡೋಕೆ 3 ದಾರಿಗಳಿವೆ. 1, ಪ್ಲೇಸ್ಮೆಂಟ್ ಬದಲಾಯಿಸಿ. ಸಿಲ್ಕ್ ಸೋಯಾ ಹಾಲಿನ ರೀತಿ ಅನಿರೀಕ್ಷಿತ ಜಾಗದಲ್ಲಿ ನಿಮ್ಮ ಪ್ರಾಡಕ್ಟ್ ಇಡಿ. 2, ಅದರ ಉಪಯೋಗವನ್ನೇ ಮರುರೂಪಿಸಿ. ಎರಾನ್ ಚೇರ್ ತರಹ ಒಂದು ಕಾಮನ್ ವಸ್ತುವನ್ನ ಸ್ಟೇಟಸ್ ಸಿಂಬಲ್ ಮಾಡಿ. 3, ಪ್ಯಾಕೇಜಿಂಗ್ ಬದಲಾಯಿಸಿ. ಡಚ್ ಬಾಯ್ ಕಂಪನಿ ಪೇಂಟ್ ಡಬ್ಬಿಯ ಡಿಸೈನನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿ ಇಡೀ ಕಂಪನಿಯನ್ನೇ ಉಳಿಸ್ತು. ಇದು ನಿಮ್ಗೂ ವರ್ಕೌಟ್ ಆಗ್ಬೋದು, ಟ್ರೈ ಮಾಡಿ. ಫೈನಲ್ ಆಗಿ 5ನೇ ವಿಭಾಗ, ಗಮನಾರ್ಹ ಪ್ರಾಜೆಕ್ಟ್ ಲಾಂಚ್ ಮಾಡೋದು. ಒಬ್ಬ ಕ್ರಿಯೇಟಿವ್ ಉದ್ಯಮಿಯಾಗಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಲಾಂಚ್ ಮಾಡೋಕೆ ಇಲ್ಲಿದೆ ನೋಡಿ ಒಂದು ಪರ್ಫೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್. ನಿಮ್ಮ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡೋಕೆ ಈ 3 ರೂಲ್ಸ್ ಫಾಲೋ ಮಾಡಿ. ಮೊದಲನೇದು, ನಿಮ್ಮ ಮಾರ್ಕೆಟ್ನಲ್ಲಿರೋ ಆ ತೀವ್ರ ಆಸಕ್ತಿ ಇರೋ ಒಟಾಕುಗಳನ್ನು ಐಡೆಂಟಿಫೈ ಮಾಡಿ. 2ನೇದು, ಸೇಫ್ ಆಗಿರೋ ಮಧ್ಯಮ ವರ್ಗದವರನ್ನ ಮರೆತುಬಿಡಿ, ಕೇವಲ ಆ ನಿರ್ದಿಷ್ಟ ಒಟಾಕುಗಳಿಗಾಗಿಯೇ ಪ್ರಾಡಕ್ಟ್ ಡಿಸೈನ್ ಮಾಡಿ. 3ನೇದು, ಈ ಜನ ತಮ್ಮ ಫ್ರೆಂಡ್ಸ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಳ್ಳೋಕೆ ಒಂದು ಈಸಿ ದಾರಿ ಮಾಡ್ಕೊಡಿ. ದ್ಯಾಟ್ಸ್ ಇಟ್, ಐಡಿಯಾ ಡಿಫ್ಯೂಷನ್ ತನ್ನಿಂತಾನಾಗಿ ಶುರುವಾಗುತ್ತೆ. ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ನ ಹಳೆಯ ಮಾಡೆಲನ್ನು ಉಲ್ಟಾ ಮಾಡೋ ಒಂದು ಅದ್ಭುತವಾದ ಮಾತಿಲ್ಲಿದೆ. ಈಗಿನ ಕಾಲದಲ್ಲಿ ಸುರಕ್ಷಿತವಾಗಿರಲು ಪ್ರಯತ್ನಿಸೋದೇ ಅತಿ ದೊಡ್ಡ ಅಪಾಯ. ಹೌದು, ಎಲ್ರಿಗೂ ಇಷ್ಟ ಆಗ್ಲಿ ಅಂತ ನೀವೊಂದು ಸೇಫ್ ಆದ ಗುಡ್ ಪ್ರಾಡಕ್ಟ್ ಮಾಡಿದ್ರೆ ಅದು ಬರೀ ಆವ್ರೇಜ್ ಆಗಿರುತ್ತೆ. ಕಾಂಪಿಟೇಟಿವ್ ಯುಗದಲ್ಲಿ ಆವ್ರೇಜ್ ಅಂದ್ರೆ ಫೇಲ್ಯೂರ್ ಇದ್ದ ಹಾಗೆ. ವಾಷಿಂಗ್ಟನ್ನ ಸೋಪ್ ಲೇಕ್ ಅನ್ನೋ ಒಂದು ಸಣ್ಣ ಊರು ಪ್ರವಾಸಿಗರನ್ನ ಸೆಳೆಯೋಕೆ ಅಂತ ಒಂದು ಮಾಮೂಲಿ ಬಿಲ್ಡಿಂಗ್ ಕಟ್ಲಿಲ್ಲ. ಬದಲಿಗೆ ಊರ ಮಧ್ಯದಲ್ಲಿ 55 ಅಡಿ ಎತ್ತರದ ಲಾವಾ ಲ್ಯಾಂಪ್ ಕಟ್ಟೋ ಪ್ಲಾನ್ ಮಾಡಿದ್ರು. ಲಿಟ್ರಲಿ ಇದೇ ನಿಜವಾದ ಪರ್ಪಲ್ ಕಾವ್. ಸೊ ಕೊನೆಯದಾಗಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನೀವು ನಾಳೆ ಮಾಡೋ ಪ್ರಾಜೆಕ್ಟ್ ಸುಮ್ಮನೆ ಒಂದು ಸೇಫ್ ಬೆಟ್ ಆಗಿರುತ್ತಾ, ಅಥವಾ ಜನ ಅಚ್ಚರಿಯಿಂದ ನಿಂತು ಮಾತಾಡಿಕೊಳ್ಳುವಂತಹ 55 ಅಡಿಯ ಲಾವಾ ಲ್ಯಾಂಪ್ ಆಗಿರುತ್ತಾ? ಯೋಚನೆ ಮಾಡಿ. ಅಸಾಮಾನ್ಯವಾದದ್ದು ಮಾತ್ರ ಇಂದು ಗೆಲ್ಲೋದು.